ವೃಷಭ ರಾಶಿಯ ಮೇ ತಿಂಗಳ ಮಾಸ ಭವಿಷ್ಯವನ್ನು ನಾವಿಲ್ಲಿ ನೋಡೋದಾದರೆ, ವೃಷಭ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಆರೋಗ್ಯದ ಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂಜರಿಕೆಯಾಗುವಂತಹ ಸಾಧ್ಯತೆ, ಆರ್ಥಿಕತೆಯ ಒಂದು ಲಾಭವನ್ನು ತಾವು ಗಳಿಸಲಿಕ್ಕೆ ತುಂಬಾ ಒಂದು ಶ್ರಮವನ್ನು ಪಡಬೇಕಾಗತ್ತೆ. ಮದುವೆಯ ಒಂದು ವಿಚಾರದಲ್ಲಿ ಶುಭ ಸೂಚನೆಗಳು ಬರುವಂತಹ ಸಾಧ್ಯತೆಗಳು ಹೀಗೆ ಕಾಣಿಸುತ್ತೆ. ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹಿತರಿಂದ ಸ್ವಲ್ಪ ಸಮಸ್ಯೆಗಳಾಗುವಂತಹ ಸಾಧ್ಯತೆ, ಪುರಾತನ ಸ್ನೇಹಿತರ ಭೇಟಿ, ಅವರ ಜೊತೆ ಒಂದು ಕಾಲವನ್ನು ಕಳೆಯುವಂತಹ ಒಂದು ಸಮಯ, ಮತ್ತು ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ತುಂಬಾ ಜಾಗೃತಿಯಾಗಿರಬೇಕಾಗುತ್ತೆ. ಕಾಂಪಿಟೇಟಿವ್ ವರ್ಲ್ಡಲ್ಲಿ ತಮಗೆ ತುಂಬಾ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ವೃಷಭ ರಾಶಿಯವ್ರಿಗೆ ಕಾಡುತ್ತೆ. ಕಾನೂನು ಬಾಹಿರ, ಕಾನೂನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ವೃಷಭ ರಾಶಿಯವರಿಗೆ ಮೇ ತಿಂಗಳಲ್ಲಿ ಕಾಡುವಂತಹ ಒಂದು ವಿಚಾರ ಬರ್ತಾ ಇದೆ. ಜಾಗೃತಿಯಾಗಿರಿ. ಮತ್ತು ಶೈಕ್ಷಣಿಕ ಜೀವನದವರಿಗೆ ತುಂಬ ಉತ್ತಮವಾಗಿರುತ್ತೆ. ವೃತ್ತಿಪರ ಜೀವನದಲ್ಲಿ ಯಾರು ನಡೆಸ್ತಾ ಇರ್ತಾರೆ, ವೃತ್ತಿಪರ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹಿತ ಅವರಿಗೆ ಅಲ್ಪ ಮಟ್ಟಿನ ಲಾಭವನ್ನು ಅವರು ಕಾಣ್ತಾರೆ. ಆರೋಗ್ಯದಲ್ಲಿ ಅಜೀರ್ಣತೆಯ ಸಮಸ್ಯೆಯನ್ನು ಕಾಡ್ತಾರೆ. ಮದುವೆಯ ಒಂದು ವಿಚಾರದಲ್ಲಿ ಶುಭ ಸೂಚನೆಗಳು ಅವರಿಗೆ ಬರುವಂಥದ್ದು, ರಾಜಕೀಯ ಜೀವನದಲ್ಲಿ ಸ್ವಲ್ಪ ಮಟ್ಟಿನ ಬೆಳವಣಿಗೆಗಳನ್ನು ಕಾಡುವಂಥದ್ದು, ರೈತರಿಗೆ ಸ್ವಲ್ಪ ನಷ್ಟವಾಗುವಂತಹ ಸಾಧ್ಯತೆಗಳು ಸಹಿತ ಕಂಡು ಬರ್ತಾ ಇದೆ ವೃಷಭ ರಾಶಿಯವರಿಗೆ. ಅದೃಷ್ಟ ಸಂಖ್ಯೆಯಾಗಿ ತಾವು 4 ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಅದೃಷ್ಟ ಬಣ್ಣವಾಗಿ ತಾವು ಕೆಂಪು ಬಣ್ಣವನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಅದೃಷ್ಟ ಸಂಖ್ಯೆಯಾಗಿ ಆಗಲೇ ಹೇಳಿದೆ 4 ಅಂತ, ಅದೃಷ್ಟ ಬಣ್ಣವಾಗಿ ಕೆಂಪು ಬಣ್ಣ ಅಂತ ಹೇಳಿದೆ. ಅದೃಷ್ಟ ದೇವತೆಯಾಗಿ ತಾವು ದುರ್ಗಾದೇವಿಯ ಒಂದು ಆರಾಧನೆಯನ್ನು ಮಾಡುವಂಥದ್ದು ತುಂಬಾ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗತ್ತೆ. ಇದಾಗಿತ್ತು ವೃಷಭ ರಾಶಿಯ ಮೇ ತಿಂಗಳ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪ್ರತಿಯೊಂದು ವಿಚಾರಗಳು ತಮಗೆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದರ ಮುಖಾಂತರವಾಗಿ ತಮಗೆ ಮೊಬೈಲ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ ಆಯಸ್ಸು ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.